ಸ್ನೇಹಿತರೆ ನಮಸ್ಕಾರ. ನಿನ್ನೆ ದಿನ 2ನೇ ತಾರೀಕು 3ನೇ ತಿಂಗಳು 2026 ಸೋಮವಾರದಿಂದ ಸಾರಿಗೆ ಸಂಸ್ಥೆ ನೌಕರರಿಗೆ ಬರಬೇಕಾದಂಥ 38 ತಿಂಗಳ ಹಿಂಬಾಕಿ 1/1/2024ರಿಂದ ಪರಿಷ್ಕರಣೆಯಾಗಬೇಕಾಗಿದ್ದಂಥ ಹೊಸ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಗಳ 16 ಸಂಘಟನೆಗಳ ಮುಖ್ಯಸ್ಥರನ್ನು ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಅದರಲ್ಲಿ ಜಂಟಿ ಕ್ರಿಯಾ ಸಮಿತಿ ಹಳೆಯ ಅವರ ಬೇಡಿಕೆಗಳಂತೆ 38 ತಿಂಗಳ ಹಿಂಬಾಕಿ ಕೊಡಲೇಬೇಕು, ಜೊತೆಗೆ 1/1/2024ರಿಂದ ವೇತನ ಹೆಚ್ಚಳ ಮಾಡಲೇಬೇಕು 25% ಅಂತೇಳಿ ಅವರ ಹಳೆಯ ಬೇಡಿಕೆಗೆ ಅಂಟ್ಕೊಂಡಿದ್ರು. ಅದೇ ರೀತಿ ಮತ್ತೊಂದು, ಸಾರಿಗೆ ಸಂಸ್ಥೆ ನೌಕರರನ್ನ ಬಾಳನ್ನು ಬಂಗಾರ ಮಾಡಿಬಿಡ್ತೀನಿ, ಬರೀ ಕತ್ತಲಿ ಬರೀ ಕಿವಿಲಿ ಬರೀ ಮೂಗೆಯಲ್ಲಿರುವಂಥ ಸಾರಿಗೆ ಸಂಸ್ಥೆ ನೌಕರರಿಗೆ ಎಲ್ಲ ಜೋಮಾಲೆ ಸರದಂಗೆ ಚಿನ್ನವನ್ನು ನೇತಾಕ್ಬಿಟ್ಟು ವಜ್ರ ವೈಡೂರ್ಯಗಳನ್ನು ಕೊಡಿಸ್ಬಿಡ್ತೀನಿ, ಶ್ರೀಕೃಷ್ಣನ ಅಮರಾವತಿಯನ್ನೇ ನಾಚಿಸುವಂತೆ ಸಾರಿಗೆ ನಿಗಮಗಳ ನೌಕರರ ಮನೆಗಳನ್ನು ಮಾಡಿಬಿಡ್ತೀನಿ ಅಂತ ಹೊಸ ಹೊಸ ಕಲ್ಪನೆಯನ್ನು ಹುಟ್ಟಾಕಿ ಜನ್ಮ ತಾಳಿದಂಥ ಸಾರಿಗೆ ಸಂಸ್ಥೆ ನೌಕರರ ಕೂಟದ ಗೌರವಾನ್ವಿತ ಅಧ್ಯಕ್ಷರು, ಅಂದರೆ ಒಕ್ಕೂಟ ಸಂಘಟನೆಗಳ ಮುಖ್ಯಸ್ಥರು, ಮಧ್ಯಂತರ ಪರಿಹಾರ ಕೊಟ್ಬಿಡಿ, ಚುನಾವಣೆ ನಡೆಸ್ಬಿಡಿ, ಸರಿ ಸಮಾನ ಕೊಟ್ಬಿಡಿ ಅಂತ ಹಿಡಿದ್ರು. ಗೌರವಾನ್ವಿತ ಕೂಟದ ಅಧ್ಯಕ್ಷರೇ, ಸಾರಿಗೆ ನಿಗಮಗಳ 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ದೇವಸ್ಥಾನದ ಪೂಜಾರಿಗಳಿದ್ದಂತೆ. ನಾವೇನು ಹೇಳ್ತೀವಿ ಅದನ್ನು ಸರ್ಕಾರದ ಮಟ್ಟಕ್ಕೆ, ಅಂದರೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ತಲುಪಿಸ್ತಾರೆ. ನಾವೀಗ ದೇವಸ್ಥಾನಕ್ಕೆ ಹೋದಾಗ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಏನೇನೋ ಮಾಡಿಸ್ತೀವಲ್ಲ, ಅದಕ್ಕೆ ಒಲಿಬೇಕಾದವ್ರು ಯಾರು? ದೇವರು. ಹಂಗೆ ನಿನ್ನ ಸರಿ ಸಮಾನ ಮತ್ತೊಂದು ಮಗದೊಂದು ಹೋರಾಟ ಇದೆಯಲ್ಲ, ಅದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀನು. ಅಲ್ಲಿ ಕರೆದಿದ್ದೇನು? ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಧರಣಿ ಸತ್ಯಾಗ್ರಹ ಹಿಂದಿನ ದಿನ ಏನು ಸರ್ಕಾರ ಆದೇಶ ಮಾಡಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂತ. ಅದರಲ್ಲಿ ನೀನು ಇಷ್ಟವಾದ್ರೆ ಹೇಳ್ಬೋದಾಯ್ತು, ಇಲ್ಲ ಇವ್ರು ಹೇಳ್ದಂಗೆ ಮಾಡಿಬಿಡಿ, ನಮ್ದಂತೂ ಸರಿ ಸಮಾನ ವೇತನ, ಚುನಾವಣೆ ಇಷ್ಟೇ ನಮ್ಮದು, ನಾವು ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡ್ಕೋತೀವಿ ಅಂತ ಅನ್ಬೇಕಾಗಿತ್ತು ನೀನು. ಅದು ನೀವು ಮಾಡುವುದೇನಲ್ಲಿ ಮಧ್ಯಂತರ ಪರಿಹಾರ ಕೊಟ್ಬಿಡಿ, ಚುನಾವಣೆಗೆ ಅನೌನ್ಸ್ ಮಾಡಿಬಿಡಿ. ಸರಿ, ಚುನಾವಣೆ ನಡೆಸ್ಬಿಟ್ರೆ ಈಗ ನೀನೇ ಗೆದ್ದೋದೆ ಅಂತ ತಿಳ್ಕೊ, ಎಲ್ಲ ಅವಿರೋಧವಾಗಿ ಆಯ್ಕೆಯಾಗೋಯ್ತೀರಿ. ಏನು ಮಾಡಬಲ್ಲೆ ನೀನು? ಧರಣಿ ಸತ್ಯಾಗ್ರಹಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಬಿಡ್ತೀವಿ, 7ನೇ ವೇತನದ ಆಯೋಗದ ಶಿಫಾರಸುಗಳನ್ನು ಅಳವಡಿಸ್ಕೊಳ್ಳೋಕೆ ನಮಗೆ ಸರ್ಕಾರ ಕೊಡಲಿಲ್ಲ ಅಂತ. ಆಡಳಿತ ವರ್ಗದವ್ರು ಸುಮ್ಮನೆ ಬಿಟ್ಟಾರೆ. 1996ರ ಇತಿಹಾಸ ಗೊತ್ತೇ ನಿನಗೆ? AITUC ಸಂಘಟನೆ ಅವತ್ತು ಅಧಿಕೃತವಾಗಿ ಮಾನ್ಯತೆ ಪಡೆದಿತ್ತು. ಏನು ಮಾಡಿದ್ರು ಅವತ್ತು ನಡೆದಂಥ ಕೆಲವೊಂದು ಅಹಿತಕರ ಘಟನೆಗಳಲ್ಲಿ ಆ ಹಿನ್ನೆಲೆಯಲ್ಲಿ ಆ ಸಂಘಟನೆ ಸರ್ಕಾರ ಬರ್ಖಾಸ್ತು ಮಾಡ್ತು. ನೀನೇನಾರ ಹೋಗಿ ಗೆದ್ದುಬಿಟ್ಟು ನೀನು ಮುಷ್ಕರ ಕರೆ ಕೊಟ್ಟೆ ಅಂದರೆ ನಿನ್ನ ಸಂಘಟನೆ ಬರ್ಖಾಸ್ತು ಮಾಡಿ ಮುಷ್ಕರದಲ್ಲಿ ಭಾಗವಹಿಸಿದ್ದಂಥ ನೌಕರರ ಹಿಂದೆ ಮಾಡ್ದಲ್ಲ 2021ರಲ್ಲಿ ನಮ್ಮಂಥವ್ರ ಮಾತು ಕೇಳ್ತೇನೆ. ಆಡಳಿತ ವರ್ಗದವರು ಅವ್ರ ಕೈ ಚಳಕ ತೋರಿಸ್ತಾವ್ರೆ, ವಾಪಸ್ ತಗೋ ಚಂದ್ರ ಅಂದರೆ ತಗೋದೇ ಹೋದೆ. ಅದರ ಪ್ರತಿಫಲ ಇವತ್ತು ನಮ್ಮಂಥವರು ಅನುಭವಿಸ್ತಾ ಇದ್ದೀವಿ. ಈ ರೀತಿ ಇನ್ನೊಂದು ಸಲ ಅನುಭವಿಸ್ಬೇಕೆ? ಒಂದು ಕಡೆ ಗಾದೆ ಹೇಳ್ತಾರೆ, ಮದುವೆ ಆಗೋ ಗಂಟ ದೆವ್ವ ಬಿಡುವುದಿಲ್ಲ, ದೆವ್ವ ಬಿಡು ಗಂಟ ಹುಚ್ಚು ಬಿಡು ಗಂಟು ಮದುವೆ ಆಗೋದಿಲ್ಲ, ಮದುವೆ ಆಗ ಗಂಟ ಹುಚ್ಚು ಬಿಡುವುದಿಲ್ಲ. ಹಂಗೆ ನಿನಗೆ ಚುನಾವಣೆಯ ದೆವ್ವ ಮೆಟ್ಕೊಬಿಟ್ಟಿದೆ. ಆ ದೆವ್ವ ಬಿಟ್ಟು ಬಂದರೆ ಸಂಸ್ಥೆ ನೌಕರರಿಗೆ ಬರ್ತದೆ. ಸರ್ಕಾರ 26 ತಿಂಗಳು ಬಂದರೆ ಇನ್ನೊಂದು 4 ತಿಂಗಳು ಕೊಡ್ಬೋದು, 7-8 ತಿಂಗಳು ಬಿಟ್ರೆ. ಇಲ್ಲಿ 2024ರಿಂದ ವೇತನ ಹೆಚ್ಚಳ ಮಾಡಿ ಅದರ ಪ್ರತಿಫಲ 2025 ಜನವರಿಯಿಂದ ಜಾರಿಗೆ ಬರುವಂತೆ ಸರ್ಕಾರ ಮಾಡಿಸ್ಬೋದು. ಅದೇನು ದೊಡ್ಡ ವಿಚಾರ ಏನಲ್ಲ. ಇಷ್ಟೊಂದು ಕೊಟ್ಟಿರು ಸರ್ಕಾರ ಇನ್ನೊಂದು 300-400 ಕೋಟಿ ಕೊಡುವುದಿಲ್ವೇ? ಕೊಡ್ತದೆ. ಯಾಕೆ ಕೊಡ್ತದೆ ಅಂದರೆ, ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಬಂದಾದ ಮೇಲೆ 5 ಗ್ಯಾರಂಟಿಗಳು ಗೊಂದಲವಿಲ್ಲದೆ ನಡೀತಾ ಇರೋ ಗ್ಯಾರಂಟಿ ಅಂದರೆ ಅದು ಶಕ್ತಿ ಯೋಜನೆ. ಅದು ಸರ್ಕಾರದ ಗಮನದಲ್ಲಿರುತ್ತೆ. ಬೇರೆ ಗ್ಯಾರಂಟಿಗಳು 4 ಅವತ್ರಲ್ಲಿ ಕೆಲವೊಂದು ಗೊಂದಲ ಗೋಜಲುಗಳಿದೆ. ಇದರಲ್ಲಿ ಗೊಂದಲ ಏನಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತದೆ ಇನ್ನೊಂದಷ್ಟು ನೀವು ಒಮ್ಮತಕ್ಕೆ ಬಂದರೆ. ಹಾಗಾಗಿ ನೀವು ಚುನಾವಣೆ ನಡೆಸ್ಬೇಕೆ? ಸರ್ಕಾರ ಇನ್ನೂ 2.5 ವರ್ಷ ಅವಧಿ ಇದೆ. ನಾನು ಹೇಳ್ದಂಗೆ ಕೊನೆಯ ಸಚಿವ ಸಂಪುಟ 2028ರ ಜನವರಿ ಫೆಬ್ರವರಿಗೆ ಸೇರ್ತದಲ್ಲ, ಚುನಾವಣೆ 3-4 ತಿಂಗಳು ಅನ್ನುವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋಕೆ ಮೊದಲು ಆಗ
2028 ಜನವರಿಯಿಂದ ಸಾರಿಗೆ ಸಂಸ್ಥೆ ನೌಕರರಿಗೆ 7ನೇ ವೇತನದ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳುವಂತೆ ಆದೇಶ ಮಾಡಿದ್ದೀವಿ. ಅದರ ಪ್ರತಿಫಲ ಜೂನ್ ತಿಂಗಳಿಂದ ಬರ್ತದೆ ಅಂತ ಮನವರಿಕೆ ಮಾಡಿಕೊಡು ಸರ್ಕಾರಕ್ಕೆ. ಸ್ವಾಮಿ ನೀವು ಬಂದರೆ ಒಂದು 50-60 ಸಾವಿರ ಜನ ನಿರ್ವಾಹಕರು ಉಳಿದಿರ್ತೀವಿ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಎಲ್ಲ ಎಲೆಕ್ಟ್ರಿಕಲ್ ಆಗಿಬಿಟ್ಟಿರ್ತವೆ. ನಿಮ್ಮ ಹೆಸರೇಳಿ ಹೆಂಗೋ ಬದಿಕೋತೀವಿ ಅಂತ ಸರ್ಕಾರಕ್ಕೆ ಮನವರಿಕೆ ಮಾಡಿ ಧರಣಿ ಸತ್ಯಾಗ್ರಹ ನೀನು ಶುರು ಮಾಡು. ಮುಂದಿನ ಚಳಿಗಾಲದ ಅಧಿವೇಶನ ಶುರುವಾಗುವುದಕ್ಕೆ ಆಗ ಬೇಕಾದ್ರೆ ಇದೇ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರನ್ನ ನಿಮ್ಮ ವೈಮನಸ್ ಬಿಟ್ಬಿಟ್ಟು ಸಂಸ್ಥೆ ನೌಕರರಿಗೆ ಬಂದು ಚಂದ್ರಣ್ಣನ ಜೊತೆಲಿ ಕೂತ್ಕೊಳ್ರಪ್ಪ ಅಂತೀನಿ. ಯಾಕೆಂದರೆ ಈಗ ವೇತನ ಹೆಚ್ಚಳ ಆದರೆ 1 ಲಕ್ಷ ಚಿಲ್ಲರೆ ಸಂಸ್ಥೆ ನೌಕರರಿಗೆ ಹಿಂಬಾಕಿ ಬಂದು ಅದೇನೋ ಸ್ಕೂಲ್ ಮಕ್ಕಳು ಸೇರಿಸ್ಬೋದಕ್ಕೆ ಫೀಜು ಮತ್ತೊಂದು ಬಟ್ಟೆ ಬರಿ ಬುಕ್ಸು ಇದಕ್ಕೆ ಖರ್ಚಾಗೋದ್ರೂ ಒಂದು 5-6 ಸಾವಿರ ಸಂಬಳ ಜಾಸ್ತಿ ಆದರೆ ಆಗ ನೀನು ಒಂದು 5-6 ಸಾವಿರ ಜಾಸ್ತಿ ಮಾಡಿಸೋ. ದುಡ್ಡೇನು ಬೇಡ ಅಂದ್ಬಿಟ್ಟವ್ರು ನಾವು. ಅದ್ಯಾಕೆ ಈಗಲೇ ಚುನಾವಣೆ ಸೊಸೈಟಿ ಚುನಾವಣೆಗಳಲ್ಲೆಲ್ಲ ಹೊಸಿ ಕಾಸು ಕಂಡೆ ಅಂತ ಹೇಳ್ತಾರೆ ಬೇರೆಯವ್ರು, ನನಗೆ ಗೊತ್ತಿಲ್ಲ. ಪ್ರತ್ಯಕ್ಷವಾಗೂ ಕಂಡ್ರು ಪ್ರಮಾಣಿಸಿ ನೋಡು ಅನ್ಬೇಕು. ಹಂಗೆ ನೆನ್ನುಣ್ಣು ಸಿರಿಗೆ ಏನೋ ಹಣ್ಣು ನಂಟು ಬಂದ ಅಂತಾರೆ. ಹಂಗೆ ನೀನು ಸೊಸೈಟಿ ಚುನಾವಣೆಗಳು ನಡೆಸ್ಬಿಟ್ಟು ಸ್ವಲ್ಪ ಕಾಸು ಮಾಡ್ಕೊಂಡಿರ್ಬೇಕು. ಯಾವ ರೀತಿ ಅಂದರೆ ರಾಜಕೀಯ ಪಕ್ಷಗಳಲ್ಲಿ ಕೆಲವೊಂದು ತಾವು ಪಾರ್ಟಿ ಫಂಡ್ ಕೊಡ್ತಾರೆ ಚುನಾವಣೆ ನಡೆಸ್ಬೇಕಾದ್ರೆ. ಈಗಿನ ರಾಜಕೀಯ ಪಕ್ಷಗಳಲ್ಲಿ ನಾವು ಫಂಡ್ ಕೊಡಬೇಕು ಬಿಪಾರಾಮ್ ಬೇಕಾದರೆ. ಹಂಗೆ ನೀನೇನಾದರೂ ನೀ ಸರಿಸಮಾನ ಜಾರಿ ಮಾಡಿಸ್ಬಿಡ್ತೀನಿ, ಚುನಾವಣೆಗೆ ನಿಂತ್ಕೊಳ್ಳೋರು ಇಷ್ಟಿಷ್ಟು ಕೊಟ್ಬಿಡಿ, ನನಗೆ ಬಿಪಾರಾಮ್ ಕೊಟ್ಬಿಡ್ತೀನಿ ನೌಕರರ ಕೂಟದ ಕಡೆಯಿಂದ, ಗೆದ್ದೋಗ್ಬಿಡುರಿ, ಆಮೇಲೆ ಅಷ್ಟು ಮಾಡ್ಕೋಬೋದು ಇಷ್ಟು ಮಾಡ್ಕೋಬೋದು ಅಂತ ನಿನ್ನ ತಲೆಯಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ಅದನ್ನು ಕಿತ್ತಾಕು. ಯಾಕೆಂದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದ ಅಂತ. ಚಿಲ್ಲರೆ ಕಾಸು ನೋಡ್ತಿದ್ದವನಿಗೆ ಲಕ್ಷಾಂತರ ರೂಪಾಯಿ ಒಂದೇ ಸಲ ಕಂಡುಬಿಟ್ಟಾಗ ಆಸೆ ಬಂದ್ಬಿಡ್ತದೆ. ಈಗಲೇ ಹಿಂಗಲ್ಲ, ಚುನಾವಣೆ ನಡೆದ್ಬಿಟ್ರೆ ನಮ್ಮ ಸಂಘ ಏಕಮೇವ ದ್ವಿತೀಯ, ನಮ್ಮ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಅಧಿಕಾರಕ್ಕೆ ಬಂದ್ಬಿಟ್ರೆ ಸರ್ಕಾರಕ್ಕೆ ಬೆದರಿಕೆ ಹಾಕೊಂಡು ಒಂದಷ್ಟು ಕಾಸು ಮಾಡ್ಕೋಬೋದು, ಸಂಸ್ಥೆ ನೌಕರರ ಹತ್ರ ಒಂದಷ್ಟು ಕಾಸು ಮಾಡ್ಕೋಬೋದು. ಇಂಥದ್ದು ಏನಾರ ನಿನ್ನ ತಲೆಯಲ್ಲಿ ಇದ್ದರೆ ದಯವಿಟ್ಟು ಬಿಟ್ಬಿಡ. ಸಾರಿಗೆ ಸಂಸ್ಥೆ ನೌಕರರನ್ನು ಹೊಟ್ಟೆ ಉರಿಸ್ಕೊಂಡಂಥ ಸಾರಿಗೆ ಸಚಿವರೇ ಏನೇನೋ ಆಗೋಗವ್ರೆ, ಹೊಟ್ಟೆ ಉರಿಸ್ಕೊಂಡಂಥ ಅಧಿಕಾರಿಗಳೇ ಏನೇನೋ ಆಗೋಗವ್ರೆ. ಅಂಥದ್ರಲ್ಲಿ ನೀನು ಒಬ್ಬ ಸಂಸ್ಥೆಯ ಸಾಮಾನ್ಯ ನೌಕರ. ಇನ್ನು ಈ ಸಂಸ್ಥೆ ನೌಕರರ ಶಾಪ ನಿನ್ನಂತೆ ಒಂದು ತಟ್ಟಿದ್ರೆ ಸರಿಸಮಾನ ಅಲ್ಲ, ನಿನ್ನ ಸಾಮಾನಿಗೆ ಕೆಲಸ ಇಲ್ದಂಗೆ ಆಗೋಯ್ತದೆ. ದಯವಿಟ್ಟು ಚಂದ್ರಣ್ಣ ನಿನಗೆ ಹೇಳ್ತಾ ಇರೋದು, ನೀವು ಹೋರಾಟ ಶುರು ಮಾಡು. ನೆಕ್ಸ್ಟ್ ಧರಣಿ ಸತ್ಯಾಗ್ರಹ ಕರೆ ಕೊಡು. ಮುಂದಿನ ಚಳಿಗಾಲದ ಅಧಿವೇಶನಕ್ಕೆ ನಾನೂ ಬರ್ತೀನಿ. ಯಾಕೆಂದ್ರೆಲ್ಲ ಈಗ ವೇತನ ಹೆಚ್ಚಳ ಆಗಿ ನಮಗೂ ಹೊಸಿ ದುಡ್ಡು ಕಾಸು ಬಂದು ಒಳ್ಳೇದು ಕೆಟ್ಟದ್ದು ಉಂಡು ತಿಂದು ದಷ್ಟಪುಷ್ಟ ಆದೋ ಅಂದರೆ ಹೋರಾಟ ಮಾಡೋಕೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಏನು ಮಾಡಿದೆ ನೀನು ಸರಿಸಮಾನ ಅನ್ಕೊಂಡು ನಮ್ಮ ಸಾಮಾನುಗಳೇ ನಿಲ್ಲಾಗ್ಬಿಟ್ರೆ ಇನ್ನು ಹೋರಾಟ ಮಾಡೋಕೆ ಎಲ್ಲಿ ಶಕ್ತಿ ಬಂದದು ಚಂದ್ರಣ್ಣ? ಹಾಗಾಗಿ ದಯವಿಟ್ಟು ತಿಳ್ಕೊ. 96ರಲ್ಲಿ ಹೇಳಿದ್ನಲ್ಲ, ಅಂಥ AITC ಸಂಘಟನೆ, ಕರ್ನಾಟಕ ಸ್ಟಾಫ್ ಆ್ಯಂಡ್ ವರ್ಕರ್ ಫೆಡರೇಷನ್ ಸಂಘಟನೆ ಸರ್ಕಾರ ಅವತ್ತು 96ರಲ್ಲಿ ಬರ್ಖಾಸ್ತು ಮಾಡ್ತು. ಅದೇ ಮಾನದಂಡದ ಪ್ರಕಾರ ನೀನೇನಾರ ಮತ್ತೊಂದು ಮುಸ್ಕರ ಅನ್ಕೋ ಹೋದರೆ ನಿನ್ನ ಸಂಘಟನೆ ಬರ್ಖಾಸ್ತು ಮಾಡಿ ಇನ್ನೊಂದಷ್ಟು ಜನ ನೌಕರರನ್ನ ಮನೆ ಹಾಳು ಮಾಡುವುದಿಲ್ಲ ಸರ್ಕಾರಗಳು ಅಂತ ಯಾವ ಗ್ಯಾರಂಟಿ? ಸ್ವಲ್ಪ ಇತಿಹಾಸದ ಕಡೆ ಗಮನ ಕೊಡು. ಹಿಂದೆ ಏನಾಗಿತ್ತು ರಾಜ್ಯದಲ್ಲಿ ಕಾರ್ಮಿಕ ಸಂಘಟನೆಗಳ ವಿಚಾರದಲ್ಲಿ, ಸರ್ಕಾರಗಳು ಏನೇನು ನಿರ್ಧಾರ ಮಾಡಿದ್ರು, ಸಾರಿಗೆ ಸಚಿವರು ಆಯಾ ಕಾಲಕ್ಕೆ ಏನೇನು ನಿರ್ಧಾರ ಮಾಡಿದ್ರು, ಇದೆಲ್ಲ ನಿನ್ನೊಂದ್ಸಲಿ ಓದ್ಕೊಂಡು ನಿಧಾನದಲ್ಲಿ ಬಾ. ಸುಮ್ಮನೆ ಏನೋ ಬಂದ್ಬಿಟ್ಟು ಮಾತೆತ್ತಿದ್ರೆ ಚುನಾವಣೆ ಈ ಸ್ಥಳೀಯ ಸಂಸ್ಥೆಗಳು ನಡೆಸೋಕೆ ಹಿಂದು ಮುಂದೆ ನೋಡ್ತಾ ಇದೆ ಸರ್ಕಾರ. ಗ್ರಾಮ ಪಂಚಾಯತಿಗಳು ಮುಗಿದೋಯ್ತು, 1 ತಿಂಗಳಾಯಿತು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, BBMP ಸುಮಾರು ವರ್ಷಗಳೇ ಆಗೋಗದೆ. ದಿಢೀರಂತ ನೀನೇನಾದ್ರು ಚುನಾವಣೆ ನಾಳಕ್ಕೆ ಮಾಡಿಬಿಡಿ ಏನಕ್ಕೇನು ಮುಖ್ಯಮಂತ್ರಿಗಳ ಸೋದರ ಸಂಬಂಧನೋ ನೀನು, ಇಲ್ಲ ಸಾರಿಗೆ ಸಚಿವರ ಅಕ್ಕಂಗೇರ್ ಮಗನೋ ಸೋದರಳಿಯನೋ? ತಡಿಯಪ್ಪ, ನಮ್ಮ ಅಳಿಯ ನಮ್ಮ ಅಣ್ಣನ ಮಗನೋ ತಮ್ಮನ ಮಗನೋ ಹೇಳ್ತಾವನೆ ಚುನಾವಣೆ ನಡೆಸೋಕೆ ನಾಳಕ್ಕೆ ನಡೆಸ್ಕೊಂಬ ಅಂತ. ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಮನಸ್ಸು ಮಾಡೋದಕ್ಕೆ ಈ ಸಾರಿಗೆ ಸಂಸ್ಥೆ ನೌಕರರಿಗೆ ಬೇಕಾಗಿರೋದು ಹಿಂಬಾಕಿ ಹೊಸ ವೇತನ ಒಪ್ಪಂದ. ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಟ್ಟು ಅಷ್ಟೋ ಇಷ್ಟೋ ಗೌರವವನ್ನು ಸಾರಿಗೆ ಸಂಸ್ಥೆ ನೌಕರರ